ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಬ್ಯೂಟಿಲ. ಇವತ್ತು ಜಾತ್ರೆ ಇಲ್ಲ, ಹಿಂಗಾಗಿ ರೆಡಿಯಾಗಿ ಹಿಂಗೆ ಸಿಂಪಲ್ಲಾಗಿ ಹೋಗಾರ ಅವ್ರು. ನಮ್ಮ ಮನೆಯವರು ಸ್ವಲ್ಪ ಹಿಂದದಾರ, ಹಂಗಾಗಿ ಅವ್ರು ನಾವು ಮನೆಗೆ ಬನ್ನಿ. ಏನೋ ಕಾಣಿಸ್ಲೇ ಇಲ್ಲ, ಬಂದ್ಬಿಟ್ವಿ. ಮಾರ್ನಿಂಗ್ ಎದ್ದು ರಂಗೋಲಿ ಅದನ್ನೆಲ್ಲ ಹಾಕಿದ್ನಿ. ನಮ್ಮ ಮನೆಯವರು ಬರ್ತೀನಿ ಅಂದಿದ್ರು ಮಾರ್ನಿಂಗು, ಹಂಗಾಗಿ ಅವ್ರಿಗೋಸ್ಕರ ವೇಟ್ ಮಾಡತ್ತಿದ್ನಿ ಕಟ್ಟೆ ಮೇಲೆ. ಒಳಗೆ ಹೋಗೋದು ಹೊರಗೆ ಬರೋದು, ಒಳಗೆ ಹೋಗೋದು ಹೊರಗೆ ಬರೋದು. ಅದು ಹೆಂಗಂದ್ರೆ 4 ತಿಂಗಳ ಕಾಯೋದು ಒಂದಾಗುತ್ತಾ, ಒಂದು 4 ತಾಸು ಅಥವಾ 4 ನಿಮಿಷ ಕಾಯೋದು ಒಂದಾಗುತ್ತಾ, ಕಷ್ಟ ಭಾಳ. ಸೊ ಹಾಗಾಗಿ ವೇಟ್ ಮಾಡ್ತಿದ್ನಿ, ಬರ್ತಾರಂತಂದು. ಎಷ್ಟೊಂದು ಹಾಫ್ ಆನ್ ಅವರ್ ಅಲ್ಲೇ ಅಡ್ಡಾಡಿದ್ನಿ ಬರ್ತಾರೇನೋ ಅಂತ. ಬರಲಿಲ್ಲ. ಬಟ್ ಆಮೇಲೆ ಕಾಲ್ ಮಾಡಿದ್ನಿ, ಇಲ್ಲ ಇನ್ನೂ ಕಲಾದ್ಗಿ ಒಳಗದೀವಿ, ಬರ್ತೀವಾಳಮ್ಮ ಅಂತಂದರು. ಹಾಗಾಗಿ ಇನ್ನು ಕೆಲಸ ಮಾಡ್ಕೊಂಡ್ರಾಯ್ತು, ಹೆಂಗಿದ್ರು ಇನ್ನೂ ಅರ್ಧ ತಾಸು ಅಂತ ಹೇಳ್ತಿದಾರಲ್ಲ, ಹಂಗೆ ಅಂದ್ಕೊಂಡು ಸೊ ನಾನು ಪಾಪನ ಕರ್ಕೊಂಡು ಒಳಗೆ ಹೋಗ್ಬಿಟ್ನಿ. ಸೊ ಇನ್ನು ಅವ್ರು ಬರ್ತಾರಲ್ಲ, ಅವರಿಗೋಸ್ಕರ ಒಂದು ಸ್ವಲ್ಪ ಅಂದರೆ 3-4 ದಿನದ ಜರ್ನಿ, ಸ್ವಲ್ಪ ಏನಾದರೂ ಟೀಗಿ ಮಾಡಿ ಬರುವಷ್ಟರಲ್ಲೇ ಮಾಡಿಟ್ರಾಯ್ತು ಅಂದ್ಕೊಂಡು. ಪ್ರೆಸೆಂಟ್ ಗ್ಯಾಸ್ ಇಲ್ಲ ಇನ್ನೂ ಮನೆಯೊಳಗೆ, ಹಂಗಾಗಿ ಇತ್ತು ಅಂಗಡಿ ಗ್ಯಾಸ್ ಖಾಲಿಯಾಗೈತೆ ಅಂತಂದು ತೊಗೊಂಡು ಹೋದರು. ಹಂಗಾಗಿ ನಾನು ಒಲೆ ಮೇಲೆ ಮಾಡತ್ತಿದ್ನಿ. ಇನ್ನು ಅವ್ರನ್ನ ಆಟ ಆಡೋಕೆ ಬಿಟ್ಟು ಒಂದು ಸ್ವಲ್ಪ ಕೆಲಸ ಇದ್ದರೆ ಅದನ್ನು ಮಾಡ್ಕೊಂಬಿಡ್ಬೇಕು. ಅವ್ರು ಬಂದಮೇಲೆ ಅವ್ರ ಜೊತೆ ಕುಂದ್ರಕ್ಕಾಗುತ್ತಾ, ಅವ್ರು ಬಂದಮೇಲೆ ಕೆಲಸ ಮಾಡೋಕ್ಕಾಗಲ್ಲಲ್ಲ. ಹಂಗಾಗಿ ಅವ್ರ ನಾಟಕ ಬಿಟ್ಟು ನಾನು ಒಂದು ಸ್ವಲ್ಪ ಕೆಲಸ ಮಾಡ್ಕೊಳತ್ತಿದ್ನಿ. ಅವರಿಬ್ಬರು ಹೆಂಗಂತಂದರೆ ಬರೀ ಅಪ್ಪ ಅಪ್ಪ ಅನ್ನೋರಲ್ಲ, ಅಪ್ಪ ಬರ್ತಿದ್ದಾರಾ ಅಂದ್ರೆ ಅದು ಏನೋ ಒಂಥರ ಫುಲ್ ಹ್ಯಾಪಿ. ಅವ್ರಿಗೂ ಅಂಬಿಗಾಲಲ್ಲಿ ಅಡ್ಡಾಡತ್ತಿದ್ರು, ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡಿದೆ. ಇಬ್ಬರು ಅಂಬಿಗಾಲಲ್ಲಿ ಅಡ್ಡಾಡತ್ತಾರೆ ಇವಾಗ. ಇನ್ನು ಚಂಪು ಕುಂದ್ರಾವಲ್ಲ, ಆದ್ರೆ ಚಂಪು ಕುಂದ್ರಕ್ಕೆ ಬರಾವಲ್ದು. ಇನ್ನು ಡಿಂಪು ಕುಂದಿರ್ತಾಳೆ, ಆಕೆ ಅಂಬಿಗಲ್ಲಿ ಅಡ್ಡಾಡ್ತಿದ್ದಿಲ್ಲ, ಆಕೆನೂ ಅಡ್ಡಾಡತ್ಲಿ ಇವಾಗ. ಸೊ ಅದು ಒಂದು ಖುಷಿ. ನಾನು ಒಳಗಡೆ ಕುಂತಿದ್ನಿ. ಫೈನಲಿ ನಮ್ಮ ಮನೆಯವರು ಬಂದರು. ಲಗೇಜ್ ನೋಡ್ರಿ ಅವ್ರದ್ದು ಹೆಂಗಾಗ್ಬಿಟ್ಟಾರಲ್ಲ, ಎಷ್ಟು ತೆಳ್ಳಗಾಗಿದ್ದಾರೆ. ಜೂಮ್ ಮಾಡಿ ವಿಡಿಯೋ ಮಾಡೈತಿ, ಹಂಗೆ ಬರತ್ತಾರವರು. ಬಂದ ತಕ್ಷಣ ಅವ್ರಿಗೆ ನಾನು ಈಗ ನೆದರ್ ತೆಗಿತೀವಲ್ಲ, ದೃಷ್ಟಿ ತೆಗಿತೀವಲ್ಲ, ಹಾಗಾಗಿ ನಾನು ಒಳಗಡೆ ಹೋದ್ನಿ. ಹೆಂಗಂತ ಅಂದ್ರೆ ನಿಂಬೆಹಣ್ಣಿಂದನೂ ದೃಷ್ಟಿ ತೆಗಿತೀವಿ. ರೊಟ್ಟಿ ಇರುತ್ತಲ್ಲ, ಅದಕ್ಕೆ ಹಂಚಿನ ಮಸಿ ಸ್ವಲ್ಪ ಎಣ್ಣೆ ಹಚ್ಚಿನೂ ಅದರ್ಲಿಂದನೂ ತೊಳಿತೀವಿ. ಫೈನಲಾಗಿ ಬಂದರು. ಏನೇನು ತಂದರು ಅಂತ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ಹಂಗೆ ಸ್ವಲ್ಪ ಚಿಕನ್ದು ಕಬಾಬ್ದು ಪೀಸ್ ತೊಗೊಂಡು ಬಂದಿದ್ರೆ ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿಬಿಡ್ಬೇಕು ಅಂತ. ನೈಟ್ 12 ಗಂಟೆ ಡಾಬಾದೊಳಗೆ ಊಟ ಮಾಡ್ತಾರಲ್ಲ, ಆ ಟೈಮೊಳಗೆ ತೊಗೊಂಡಿದ್ರಂತ. ಅದನ್ನ ಹಂಗೆ ಯಾಕೆ ವೇಸ್ಟ್ ಮಾಡೋದು ಅಂತ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡತ್ತೀನಿ. ಯಾರಾದರೂ ರೊಟ್ಟಿ ಚಪಾತಿ ಒಳಗೆ ತಿಂತಾರ ಮನೆಯೊಳಗಂತ. ಇನ್ನು ಜಾತ್ರೆಗೆ ರೆಡಿ ಆಗೊಂಡು ಬರ್ರಿ. ಸೊ ಹೋಗಿದ್ವಿ ನಾವು ಜಾತ್ರೆಗೆ, ಈ ಥರ ರೆಡಿಯಾಗಿದ್ವಿ. ಅವ್ರ ಡ್ಯಾಡಿ ನೋಡ್ರಿ ಚಂಪುನ ಎಲ್ಲಿ ಕುಂದಿರ್ಸ್ಕೊಂಡಾರ. ಅದೇ ಹೇಳ್ತಾರಲ್ಲ ಮೂವಿ ಒಳಗೆಲ್ಲ, ಅಪ್ಪ ತನಗೆ ಕಾಣಿಸ್ತೇ ಇರೋದನ್ನು ಮಕ್ಳಿಗೆ ಕಾಣಿಸ್ತಾನ ಅಂತಂದು ಇರ್ಬೋದು. ನಮ್ಮಮ್ಮ ಕೂಡ ಬಂದಿದ್ರು. ಜಾತ್ರೆ ಸಲುವಾಗಿ ಲಾಗ್ ಹಾಕೋಕ್ಕಾಗಿಲ್ಲ ನಂಗೆ, ಹಂಗಾಗಿ ಸಾರಿ. ಲಾಗ್ ಎಲ್ಲ ಅಂದರೆ ವಿಡಿಯೋ ಕ್ಲಿಪ್ ಎಲ್ಲ ಮಾಡ್ಕೊಂಡೀನಿ, ಬಟ್ ನಂಗೆ ಎಡಿಟ್ ಮಾಡೋಕೆ ಆಗವಲ್ದು. ಹಾಗಾಗಿ ಎಲ್ಲರೂ ಒಂದು 3-4 ಜನ ಕೇಳಿದ್ರಿ. ಹಂಗೆ ನಿನ್ನೆ ನಂಗೆ ನನ್ನ ಯೂಟ್ಯೂಬ್ ಒಬ್ಬರು ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು. ನಾವು ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ನೋಡ್ತೀವಿ ಅಂತ ಹೇಳಿದರು. ಸೊ ನಂಗೆ ಜಾಸ್ತಿ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇವಾಗ ಅಗ್ನಿ ಪ್ರವೇಶ ಮಾಡತ್ತಾರ. ಸೊ ಏನು ಜಾತ್ರೆ ಅಂತಂದ್ರೆ ತೇರ್ಗೀರು ಏನು ಎಳೆಯಲ್ಲ, ಜಸ್ಟ್ ಪುರುವಂತರು ಬರ್ತಾರೆ. ಫಸ್ಟ್ನೇ ದಿನ ಅಗ್ನಿ ಪ್ರವೇಶ ಮಾಡ್ತಾರೆ. ಅಗ್ನಿ ಆಯ್ದು ನೆಕ್ಸ್ಟು ಒಂದು ದಿನ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಇರ್ತಲ್ಲ, ಅಲ್ಲಿ ನಂದಿ ಕೋಲ್ ಹೋಗುತ್ತೆ ಇಷ್ಟ. ಮತ್ತೇನಂತ ಸ್ಪೆಷಲ್ ಇಲ್ಲ. ಬಟ್ ಇದಾದ್ರೂ ಜಾಸ್ತಿ ಜೋರು. ಇದು ನಮಗೆ ನೋಡೋಕೆ ಸಿಗಲ್ಲ. ನಾನು ನಿಜ ಆಗ್ಬೇಕಂದ್ರೆ ಇದನ್ನು ನೋಡೇ ಇಲ್ಲ ಒಂದು ಸಾರಿನೂ ಈ ಥರ ಹೋಗೋದು. 2-3 ಸಾರಿ ಹೋಗಿವಿ. 3 ವರ್ಷ ಆಯ್ತಲ್ಲ ನಮ್ಮ ಮದುವೆ ಆಗಿ. ಇದು ನಮ್ಮಿಬ್ಬರದು 4ನೇ ವರ್ಷದ ಜಾತ್ರೆ ಇದು ಸೇರ್ ಮಾಡೋದು. ಫಸ್ಟ್ 1 ವರ್ಷ ಅಷ್ಟೇ ಹೋಗಿ ನಿಂತಿದ್ವಿ, ಕಾಣಲಿಲ್ಲ. ಹೋದ ವರ್ಷ ಅಂತೂ ಪ್ರೆಗ್ನೆಂಟ್ ಇದ್ನಿ, ಹೋಗೋಕ್ಕಾಗಿರಲಿಲ್ಲ. ಈ ವರ್ಷವೂ ಹೋದ್ವಿ, ಬಟ್ ನಮ್ಗೆ ಅದಷ್ಟು ಕಾಣಲಿಲ್ಲ. ಬಟ್ ನನ್ನ ಫ್ರೆಂಡ್ ಒಬ್ಬರಿಗೆ ಹೇಳಿದ್ನಿ, ನೀವು ನೋಡಿದರೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳಿ, ನಂಗೆ ವ್ಲಾಗಿಗೆ ಬೇಕು ಅಂತ. ಹಾಗಾಗಿ ಅವರು ಮಾಡಿ ಕಳಿಸಿದಾರ. ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನೆಲ್ಲ ನೋಡಿ ಇನ್ನು ಅಮ್ಮನೂ ಇತ್ತಲ್ಲ, ನಾಳೆ ಹೋಗ್ತೀನಿ ಅಂತಂದರು. ಹಾಗಾಗಿ ಅವ್ರ ಜೊತೆ ಅವ್ರಿಗೊಂದು ಸ್ವಲ್ಪ ಏನಾದರೂ ಕೊಡಿಸ್ಬೇಕು ಅಂದ್ಕೊಂಡು ಹೋದ್ವಿ. ಆದರೆ ಅವ್ರು ಏನು ತೊಗೊಳ್ಳೇ ಇಲ್ಲ, ಏನು ಬೇಡ ಅಂದ್ಬಿಟ್ರು. ಅಂಗಡಿಗಾದ್ರೂ ತೊಗೊಳ್ಳಿ ಅಟ್ಲೀಸ್ಟ್ ಅಂತಂದರು, ಏನು ತೊಗೊಳ್ಳಿಲ್ಲ. ಚಂಪು ಮಲ್ಕೊಂಬಿಟ್ಲ, ಚಂಪುನ ಕರ್ಕೊಂಡು ನಾವು ಹೋಗ್ತೀವಿ, ನೀವು ಬರ್ರಿ ಅಂತಂದು ಅವ್ರ ಮನೆಗೆ ಬಂದರು. ನಾವು ಒಂದು ಸ್ವಲ್ಪ ಅಲ್ಲಿವರೆಗೂ ಬಂದಿದ್ವಲ್ಲ ಅಂದ್ಕೊಂಡು ಗೋಬಿ ತೊಗೊಂಡು ತಿಂದ್ವಿ. ಸೊ ಅವ್ರ ಡ್ಯಾಡಿ ತೊಗೊಂಡು ಬಂದಿದ್ದ ಡ್ರೆಸ್ ನಾನು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ,
ಲಂಗ ಬ್ಲೌಸ್ ಇದೇನು ಏನು ಮಾಡರ್ನ್ ಅಂತ ಏನಿಲ್ಲ, ಓಲ್ಡ್ ಮಾಡಲ್ಲ. ಬಟ್ ಅದು ಲಂಗ ಬ್ಲೌಸ್ ಹಾಕಿದ್ರೆ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ನೋಡಕ್ಕೆ. ನಾವು ಬಜಾರಿಗೆ ಒಳಗೆ ಹೋಗಲಿಲ್ಲ, ಯಾಕಂದ್ರೆ ಎಲ್ಲ ಹುಡುಗರನ್ನೆಲ್ಲ ಕರ್ಕೊಂಡು ಬಂದಿದ್ವಲ್ಲ, ಎಲ್ಲಾದರೂ ಮಿಸ್ ಆದ್ರೆ ಕಷ್ಟ ಅಂದ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡ್ವಿ. ಹಂಗೆ ಅವ್ರು ಚಿಕ್ಕದು ಸಿಕ್ಕಿದ್ರು. ಫುಲ್ ಲೇಟ್ ಆತಂದ್ರೆ ಈ ಮನೆಯೊಳಗೂ ಯಾರೂ ಇಲ್ಲಲ್ಲ, ನಾನು ನಮ್ಮ ಹಸ್ಬೆಂಡ್ ಇಷ್ಟ ಕೆಲಸ ಮಾಡ್ಕೊಂಡು. ಅಮ್ಮ ಬಂದಾರ, ಅವರು ಒಂದು ಸ್ವಲ್ಪ ಹುಗ್ಗಿ ಮಾಡಿದ್ರು. ಅವ್ರು ಹುಗ್ಗಿ ಮಾಡಿಕೊಂಡು ನಾವು ಅಷ್ಟು ರೆಡಿಯಾಗಿ ಹೋಗೋದ್ರಾಗ ಲೇಟ್ ಆಗಿಬಿಡ್ತು. ನಮಗೇನೋ ಕಾಣಿಸ್ಲೇ ಇಲ್ಲ, ಇದು ಅಗ್ನಿ ಪ್ರವೇಶ ಮಾಡ್ತಾರಲ್ಲ ಅದು ಏನೂ ಕಾಣಿಸ್ಲಿಲ್ಲ. ಅಲ್ಲಿ ಗುಡಿತನ ಹೋದ್ರು ಏನೂ ಕಾಣಿಸ್ಲಿಲ್ಲ. ಬಂದುಬಿಟ್ವಿ. ನಾವು ಅನ್ಶಿಕಾ ಅನ್ಬೇಕಂತೂ ಇಷ್ಟು ಕ್ಯೂಟಾಗಿ ರೆಡಿ ಆಗಾರಂದ್ರೆ ಅಷ್ಟು ಕ್ಯೂಟ್ ರೆಡಿ ಆಗ್ಯಾರ ಎಲ್ಲರೂ. ಅವಳಿ ಜೋಳಿನ ಎಷ್ಟು ಕ್ಯೂಟ್ ಅದಾವೆ ಹಂಗೆ ಕೇಳತ್ತಿದ್ರು. ಇನ್ನೊಂದು ತೋರಿಸ್ತೀನಿ ನಿಮಗೆ, ಇಲ್ಲಿ ನೋಡ್ರಿ, ಇಲ್ಲಿ ಅರ್ಜೆಂಟಲ್ಲಿ ರೆಡಿ ಆಗೋದಕ್ಕೋಸ್ಕರ ಎಲ್ಲ ಹಂಗೆ ಹೋಗ್ಬಿಟ್ಟಿವಿ. ಸೊ ಹೋಗಿ ಪಾನಿಪುರಿ ಗೋಬಿ ಅವ್ನ ನಟ್ಕು ತಿನ್ಕೊಂಡು ಬಂದ್ವಿ. ನಮ್ಮಮ್ಮ ನಾಳೆಗೆ ಹೋಗ್ತಾರಂತ, ಹಂಗಾಗಿ ನಾಳೆಗೆ ಇವತ್ತು ಸಂಜೆ ಮುಂದೆ ಬಜಾರ್ನಾಗ ಹೋದ್ರಾತು ಅಂದ್ಕೊಂಡ್ವಿ. ಸೊ ಈ ಥರ ನಾನು ಇಷ್ಟು ಸಿಂಪಲ್ಲಾಗಿ ರೆಡಿಯಾಗೀನಿ. ಹೆಣ್ಮಕ್ಳು ಯಾರೇ ಆಗಲಿ ಸೀರೆ ಉಟ್ಕೊಂಡ್ರೆ ಭಾಳ ಚಂದ ಕಾಣ್ತಾರವ್ರು, ಹಿಂಗೆ ಇರಲಿ. ಇವನ್ನೆಲ್ಲ ಮೊದಲು ನೀಟಾಗಿ ಕ್ಲೀನ್ ಮಾಡಬೇಕು, ಹಂಗಾಗಿ ಕ್ಲೀನ್ ಮಾಡ್ತೀನಿ. ಈವ್ನಿಂಗು ಬಜಾರಿಗೆ ಹೋದ್ರೆ ಸೊ ಅವಾಗೂ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಐಬ್ರೋ ಮಾಡಿಸ್ಕೊಂಡೇನಿ, ಅದಕ್ಕೆ ಇಷ್ಟು ಲುಕ್ ಕಾಣತೈತೆ ಮುಖ. ಬಟ್ ಸೊರಗಿ ಬಿಟ್ಟಿನ ಭಾಳ, ನಮ್ಮಮ್ಮ ಅನ್ನತ್ತಿದ್ರು ಭಾಳ ಸೊರಗಿ ಅಂತಂದು. ಓಕೆ, ಅವ್ರ ಮಾಮನ ಜೊತೆ ನೋಡ್ರಿ ಚಂಪು ಎಷ್ಟು ಸ್ಮೈಲ್ ಕೊಡತ್ತಾಳ. ಆ್ಯಕ್ಚುಲಿ ಅವಳಿ ಲಂಗ ದೊಡ್ಡದಂದ್ರೆ ಭಾಳ ದೊಡ್ಡದಾಗ್ಬಿಟ್ಟಿತ್ತು. ಹಂಗೆ ಈವ್ನಿಂಗ್ ಐತಲ್ಲ, ಎಲ್ಲ ದೇವ್ರಿಗೂ ಅಂದರೆ ಇವಾಗ ನಮ್ಮೂರಾಗ ಕಾರ್ತಿಕ್ ಅಲ್ಲ, ಸೊ ಕಾಯಿ ಹೊಡ್ಸಲ್ಲ ಒಂದು ತಿಂಗಳ. ಕಾರ್ತಿಕ್ 10 ದೀಪಾವಳಿ ಲಾಸ್ಟ್, ದೀಪಾವಳಿ ಕಾಯಿ ಹೊಡಿಸ್ತಾರೆ, ವಾಪಸ್ 1 ತಿಂಗಳ ಕಾಯಿ ಹೊಡ್ಸಲ್ಲ ಯಾವ ದೇವ್ರಿಗೂ. ಕಾರ್ತಿಕ್ ಕಂಪ್ಲೀಟ್ ಆದಮೇಲೆ ಹೊಡಿಸ್ತಾರಂತ, ಹಾಗಾಗಿ ಎಲ್ಲ ದೇವ್ರಿಗೂ ಕಾಯಿ ಹೊಡ್ಸಕ್ಕೆ ಹೋಗಿದ್ವಿ. ನಮ್ಮಮ್ಮ ಕೂಡ ಬಂದಿದ್ದರು. ಸೊ ಈವ್ನಿಂಗ್ ನಾನು ಈ ಸೀರೆ ಉಟ್ಕೊಂಡಿದ್ನಿ. ಇದು ನಾವು ಪಾಪನ ಕರ್ಕೊಂಡು ಬಂದಿದ್ವಲ್ಲ ಅವ್ರ ಪಪ್ಪನ ಮನೆಗೆ, ಅವಾಗ ಉಟ್ಕೊಂಡಿರೋದು. ಅವರು ಆಟ ಆಡ್ತಿದ್ರು, ಅದನ್ನೊಂದು ಸ್ವಲ್ಪ ಲಾಗ್ ಮಾಡ್ಕೊಂಡಾರ ಅವರು. ನಾನು ಮೊಬೈಲ್ ಕೊಟ್ಬಿಟ್ಟಿದ್ನಿ, ನನಗೆ ಸ್ವಲ್ಪ ಕೆಲಸ ಇರುತ್ತೆ, ಲಾಗ್ ನೀವು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಕೊಟ್ರಿ ನಂಗೆ ಅಂತಂದು. ಹಾಗಾಗಿ ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ ಚೂರು. ಎಲ್ಲ ದೇವರಿಗೂ ಕಾಯಿ ಹೊಡಿಸ್ಕೊಂಡು ಇನ್ನೊಂದು ಸ್ವಲ್ಪ ನೈಟು ಶಾಪಿಂಗ್ ಮಾಡ್ಬೇಕು ಅಂದ್ಕೊಂಡ್ವಾ. ಬಟ್ ನೈಟು ಫುಲ್ ರಶ್ ಇತ್ತು. ಎಲ್ಲ ದೇವ್ರಿಗೂ ಅಂದರೆ ಎಲ್ಲರೂ ಬಂದಿರ್ತಾರಲ್ಲ ಕಾಯಿ ಹೊಡ್ಸಕ್ಕೆ, ಇಷ್ಟರದೊಳಗೆ ಹೆಂಗೆ ಹೋಗೋದು ಅಂತಂದು ಯೋಚನೆ ಮಾಡತ್ತಿದ್ವಿ. ನಾನು ಕಾಯಿ ಹೊಡ್ಸಕ್ಕೆ ಒಳಗೆ ಹೋದಾಗ ಚಂಪುನ ಮತ್ತು ಡಿಂಪುನ ಆಟ ಆಡ್ಸತ್ತಿದ್ರು ಇವರು. ಇವಳು ಆ್ಯಕ್ಚುಲಿ ಇಲ್ಲಿ ನಮ್ಮ ಮನೆ ಬಾಜು ಅಪ್ಪಿ ಇದು ಎಲ್ಲರೂ ಕರ್ಕೋತಾರೆ ಅವ್ರನ್ನ. ಎಲ್ಲೂ ಯಾರಾದರೂ ಇಲ್ಲಿ ಸ್ವಲ್ಪ ಹೊರಗಡೆ ಹೋಗೋದಿತ್ತಂದ್ರೂ ಡಿಂಪು ಕೊಡು ಚಂಪು ಕೊಡು, ಯಾರಾದರೂ ಎದ್ದಾರಲ್ಲ ಅವ್ರನ್ನ ಕೊಟ್ಬಿಡು ಅಂತಾರೆ, ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ನಂಗೇನು ಕಷ್ಟ ಅನಿಸಲ್ಲ, ಯಾರಾದರೂ ಕರ್ಕೊಂಡಿರ್ತಾರೆ. ಹಂಗೆ ಈವ್ನಿಂಗು ಫುಲ್ ರಾತ್ರಿ ಮದ್ದು ಹಚ್ಚೋದಿತ್ತಂತ ಕಾರ್ಯಕ್ರಮ. ನಮ್ಮ ಮನೆಯವರು ಬಂದು ನೋಡಕ್ಕೆ ಹೋಗೊಂಡು ರೆಡಿ ಆಗೊಂದಿದ್ರು. ನಾನು ರೆಡಿ ಆಗತ್ತೀನಿ, ನಾನು ರೆಡಿ ಆಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಆತು ಬಿಡು, ನೀ ರೆಡಿ ಆಗೋಷ್ಟರಲ್ಲಿ ಎಲ್ಲ ಮದ್ದು ಸುಟ್ಟು ಬ್ಯಾಡ ಅಂತಂದರು. ಹಾಗಾಗಿ ನಾನು ಹೋಗಲಿ ಬಿಡು ಅಂತಂದು ಪಾಪುನ ಕರ್ಕೊಂಡು ಎಲ್ಲಿ ಹೋಗೋದು, ಶಬ್ದಕ್ಕೆ ಏನೋ ಅಂಜ್ತಾರೇನೋ ಅಂದ್ಕೊಂಡು ಬಿಟ್ವಿ. ಅವರು ಇಲ್ಲೇ ನಮ್ಮ ಕಟ್ಟೆ ಮೇಲೆ ಕುತ್ಕೊಂಡು ವಿಡಿಯೋ ಮಾಡತ್ತಿದ್ರು. ನಾವು ಅವತ್ತೇನು ಹೋಗಲಿಲ್ಲ. ನಮ್ಮ ಆಂಟಿ ನೆಕ್ಸ್ಟ್ ಡೇ ಬರ್ತೀನಿ ಅಂದರು, ಅವಾಗ ಹೋದ್ರೆ ಆಯಿತು ಅಂದ್ಕೊಂಡ್ವಿ. ಸೊ ಇಲ್ಲೇ ನಿಂತ್ಕೊಂಡು ನೋಡ್ರಿ ಎಷ್ಟು ಚಂದ ಕಾಣತೈತಿ. ಆದರೂ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ನೋಡೋಕೆ ಚಂದ. ಏನೋ ಪೊಲ್ಯೂಷನ್ ಇಲ್ಲ ಅಂದರೆ ಇನ್ನೂ ಚಲೋ ಆಗ್ತಿತ್ತು. ನಿಮ್ಮ ಊರ ಕಡೆ ಜಾತ್ರೆ ಹಿಂಗಾಗತ್ತೆ ಅಂತ ಕಮೆಂಟ್ ಮಾಡಿರಿ. ನಂಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗವಲ್ದು, ಯಾಕಂದ್ರೆ ಒಂದು 5 days ಆಯ್ತು ಅನಿಸುತ್ತೆ ನಾನು ಲಾಗ್ ಎಡಿಟ್ ಮಾಡಿ. ಏನೋ ಅಂದರೆ ಅವಾಗೆಲ್ಲ ಡೈಲಿ ಮಾಡ್ತಿದ್ನಲ್ಲ. ಏನಂತಂದರೆ ಈ ನಮ್ಮ ಊರೊಳಗೆ ತೇರೊಂದಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು. ಜಾತ್ರೆ ಅಂತ ಅಂದ್ರೆ ತೇರ ಅಲ್ಲ ಮೇನ್. ಸೊ ಅದು ಒಂದಿದ್ರೆ ಇನ್ನೂ ಭಾರಿ ಆಗಿರ್ತಿತ್ತು. ಬಟ್ ಅದು ಒಂದಿಲ್ಲ ಇಲ್ಲೇ, ಯಾವ್ದಿವ್ರಿಗೂ ಇಲ್ಲ. ಅದು ಒಂದು ಮಿಸ್ ಅಷ್ಟ. ಸೊ ಜಾತ್ರೆ ಅಂತೂ ಭಾರಿ ಆಗತೈತಿ. ಹಂಗೆ ಶಾಪಿಂಗ್ ಕೂಡ ಹೊಂಟೀವಿ. ಒಂದು 5 ದಿನ ಆಯ್ತಂದ್ರೆ 5 ದಿನವೂ ಹೊಂಟೀವಿ. ನೋಡಬೇಕು ಏನೇನು ತೊಗೊಳೋದಾಗತ್ತೆ ಏನೇನಿಲ್ಲ ಅಂತಂದು. ಸದ್ಯಕ್ಕಂತೂ ಏನೂ ಪ್ಲ್ಯಾನ್ ಮಾಡಿಲ್ಲ, ಇದು ಬೇಕು ಇದು ಇಲ್ಲ ಅಂತಂದು. ನೋಡೋಣ, ಹೋದ್ರೆ ಅದನ್ನು ಲಾಗ್ ಮಾಡೋದತ್ತಂದ್ರೆ ಮಾಡ್ತೀನಿ. ಫುಲ್ ಗದ್ದಲ ಅಂತೂ ಜಾಸ್ತಿ ಐತೆ, ಹಾಗಾಗಿ ಡೌಟ ನಾನು ವಿಡಿಯೋ ಎಲ್ಲ ಮಾಡೋದು. ಬಟ್ ಜಾತ್ರೆ ಮುಗಿದ್ಮೇಲೆ ಒಂದು ಎಕ್ಸ್ಪೀರಿಯೆನ್ಸ್ನ ಹಾಕ್ತೀವಿ, ಜಾತ್ರೆ ಹೆಂಗಿತ್ತು ಏನೇನೆಲ್ಲ ಮಾಡಿದ್ವಿ ಅಂತ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಿರ್ರಿ. ಆ್ಯಂಡ್ ಫೈನಲಾಗಿ ಯಾವ ಥರ ನಮ್ಮ ಊರು ಜಾತ್ರೆಗೆ ಯಾವ ಥರ ಡೆಕೋರ್ ಆಗುತ್ತಾ ನೋಡ್ಕೊಂಡು ಬರ್ರಿ.
ಎಷ್ಟು ದೇವ್ರಿದಾವಲ್ಲ ಅಷ್ಟು ದೇವ್ರಿಗೂ ಫುಲ್ ಲೈಟಿಂಗಿಂದ ಡೆಕೋರೇಷನ್ನು. ಮತ್ತು ಇದು ಜಡಗನ್ನ ಬಾಲಾನಂದ ಸರ್ಕಲ್ಲು. ಸೊ ಹಂಗಾಗಿ ಅಲ್ಲಿಂದನೂ ಎಲ್ಲ ಇದನ್ನು ಮಾಡಿದ್ದಾರೆ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.